ಶುಕ್ರವಾರ ತೋಟಕ್ಕೆ ಹೋಗಿ ಬಂದೆ. ತೋಟಕ್ಕೆ ಹೋಗಿ ಬೆಳಗ್ಗೆನೇ 7 ಗಂಟೆಗೆ ಇವ್ರ ಜೊತೆ ಕಾರಲ್ಲಿ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಗಿಡಗಳು ನೋಡ್ಕೊಂಡು ಬಾಳೆ ಎಲೆ, ಎಳ್ನೀರು, ಎಳ್ಳೆಕಾಯಿ ಎಲ್ಲ ಕಿತ್ಕೊಂಡು ನಾನೊಂದು ಅರ್ಧ ಗಂಟೆ ಕೂತಿದ್ದು ಎಲ್ಲ ಗಿಡಗಳು ನೋಡ್ಕೊಂಡು ಉದ್ದಕ್ಕೂ ನೀರುಗಳು ಹಾಕಿರೋರು ನೋಡ್ಕೊಂಡು ಕೂತಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರನೇ ನಮ್ಮವರೇ ಒಬ್ಬರು ಗಣೇಶ ಅಂತ ಹೋಟ್ಲು ಮಾಡಿದ್ದಾರೆ. ಬಾಲಾಜಿ ಥಿಯೇಟ್ರ್ ಎದುರುಗಡೆ, ನಮ್ಮ ದೊಡ್ಡಮ್ಮ ಅವ್ರ ಮನೆ ತಳಗಡೆ. ಹೌದೇ, ನಮ್ಮ ದೊಡ್ಡಮ್ಮ ಅವ್ರ ಮನೆಯೇ ಬಾಡಿಗೆ ಕೊಟ್ಟಿರೋದು. ಅಲ್ಲಿ ಅಡುಗೆ ಎಲ್ಲ ಇದು ತಿಂಡಿ ಮಾಡಿದ್ದ, ಚೆನ್ನಾಗಿದೆ, ತಿನ್ಬೋದು ಒಂದೊಂದು ದಿವಸ. ಇಡ್ಲಿ, ಸಾಂಬಾರು ತುಂಬ ಕೊಟ್ಟಿದ್ದಾನೆ. ಚಟ್ನಿ ಅಂತೂ ಸೂಪರಾಗಿದೆ. ವಡೆ ನಾಟಿ ವಡೆ ಇದು, ಸಾರಂ ವಡೆ ಅಲ್ಲ. ನಾನು ಪುಳಿಯೋಗರೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಇವರು ಎಲ್ಲ ಬರೀ ದೇವಸ್ಥಾನಕ್ಕೆ ಮಾಡೋ ಹಂಚೋರು ಮೊದಲು, ಈಗ ಹೋಟ್ಲು ಮಾಡ್ಕೊಂಡಿದ್ದಾರೆ. ದೇವಸ್ಥಾನಗಳಿಗೆ ಮಾಡಿ ಹಂಚೋರು ಪುಳಿಯೋಗರೆ, ಗಜ್ಜವಲಕ್ಕಿ, ಕೋಸಂಬರಿ ಎಲ್ಲ. ಪುಳಿಯೋಗರೆ ಚೆನ್ನಾಗಿದೆ. ನೀವು ಮೇನ್ ರೋಡಲ್ಲಿ ಹೋಗೋರು ಕಾರ್ನಲ್ಲಿ ತಿಂದು ಹೋಗ್ಬೋದು. ಮೇನ್ ರೋಡಲ್ಲೇ ಇದೆ ಹೋಟ್ಲು. ದೋಸೆನೂ ಮಾಡ್ತಾಯಿದ್ದಾರೆ, ಇನ್ನೊಂದು ದಿವಸ ತರ್ತೀನಿ. ಮತ್ತು ಬಾಳೆಹಣ್ಣಿನ ಕಾಯಿ ಏನಾದ್ರು ಮಾಡಬೇಕು. ಇನ್ನೇನೋ ಒಂದು ಕೆಲಸ ಮಾಡ್ತಾರೋ ತೋಟಕ್ಕೆ. ಹಂಗೂ ಹಿಂಗೆ ತುಂಬ ದಿವಸ ಆಯ್ತು ಈ ಸಲ ಹೋಗಿ, 7-8 ದಿವಸ ಹೋಗಿ ಬಂದೆ. ಇದು 50 ರೂಪಾಯಿ ಪ್ಲೇಟು ಇಡ್ಲಿ ವಡೆ, ಮೂರು ಇಡ್ಲಿ 1 ವಡೆ 50 ರೂಪಾಯಿ. ಪುಳಿಯೋಗರೆ 50 ರೂಪಾಯಿ. ಮೂರು ಇಡ್ಲಿ 1 ವಡೆ ಕೊಡ್ಬೋದು. ಚೆನ್ನಾಗಿರುತ್ತಲ್ಲ ಇಡ್ಲಿ. ತೀರೋ ಚೆನ್ನಾಗಿಲ್ದ ತಿನ್ನೋಕ್ಕಾಗಲ್ಲ. ಮತ್ತು ಇವತ್ತಿನ ಏನೇನು ಕೆಲಸ ಎಲ್ಲ ನೋಡ್ಕೋತೀನಿ. ಸಾಯಂಕಾಲ ತನಕ ಏನೇನು ಮಾಡಬೇಕೋ, ಏನೇನು ಕಥೆಯೋ. ಲೈವು ವಿಡಿಯೋ ನೋಡೋದು ಎಲ್ಲ ಆಗುತ್ತೆ. ಸಾಂಬಾರು ಏನು ಮಧ್ಯಾಹ್ನಕ್ಕೂ ಆಗಂಗಿದೆ, ಚೆನ್ನಾಗಿದೆ ಸಾಂಬಾರು. ಪಲ್ಯ ಮಾಡಿಬಿಟ್ರೆ ಅದಕ್ಕೆ. ಮತ್ತು ಏನಿದೆ